ಟೀಮ್ ಚಾನಲ್ನ ರಂಗ ನಕ್ಷತ್ರಗಳು ಕಲಾವಿದರ ಮಾಹಿತಿ ಮಾಲಿಕೆಗೆ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮ ಶುಭವಾಗಲೆಂದು ಹಾರೈಸುವ HG ಶಿವಲಿಂಗಮೂರ್ತಿ, ರಂಗ ಸಂಘಟಕ, ಕಲಾವಿದ, ಸಹ ನಿರ್ದೇಶಕ, ನೈಪಥ್ಯ ಕೆಲಸ ಮಾಡ್ತಕ್ಕಂಥವನು. ದೊಡ್ಡಬಳ್ಳಾಪುರ ತಾಲ್ಲೂಕು, ದೊಡ್ಡಬಳ್ಳಾಂಗಳ ಹೋಬಳಿ, ಹುಲಿಕುಂಟೆ ವಾಸಿ ಶ್ರೀಮತಿ ಶ್ರೀ ಶಾರದಮ್ಮ ಮತ್ತು ಶ್ರೀ HP ಗಂಗಾಧರಯ್ಯ ಇವರ ಸುಪುತ್ರನಾಗಿ 1966ರಲ್ಲಿ ಸ್ವಗ್ರಾಮದಲ್ಲಿ ಜನಿಸಿದೆ. ತದನಂತರ ಶಾಲಾ ದಿನಗಳಲ್ಲಿಯೇ ನಾನು ರಂಗಭೂಮಿಯ ಹವ್ಯಾಸ ಬೆಳೆದಿದ್ದು. ನನಗೆ ನನ್ನ ತಂದೆಯೇ ಕಲಾವಿದರ ಪ್ರೇರಣೆ. ನಮ್ಮ ತಂದೆಯು ಕೂಡ ಗ್ರಾಮಾಂತರದಲ್ಲಿ ನಾಟಕಗಳನ್ನು ಅಭಿನಯಿಸ್ತಿದ್ದರು. ಹಾಗೆಯೇ ನನ್ನ ಶಾಲೆಯಲ್ಲಿ ಕೂಡ ನನ್ನ ಗುರುಗಳಾದ ಸಂಗೀತ ಗುರುಗಳಾದ ಶ್ರೀ ಬೇಟೆ ರಂಗಪ್ಪನವರು ಶಾಲಾ ಸಂಗೀತ ಶಿಕ್ಷಕರಾಗಿದ್ದರು. ಆ ಸಂಗೀತ ಪ್ರೇರಣೆಯಿಂದ ಇಲ್ಲಿವರೆಗೂ ಕೂಡ ನಡ್ಕೊಳ್ತಾ ಬಂದಿದ್ದೇನೆ. ರಂಗಭೂಮಿ ಅನ್ನ ಕೊಟ್ಟಿದೆ, ಬಟ್ಟೆ ಕೊಟ್ಟಿದೆ, ಬದುಕನ್ನು ಕಳಿಸಿದೆ, ಸಮಾಜದಲ್ಲಿ ಗುರುತಿಸಿದೆ. ಇಷ್ಟು ನನಗೆ ರಂಗಭೂಮಿ ಕೊಟ್ಟಿದೆ ಅನ್ನೋದರಲ್ಲಿ ಸಂದೇಹವಿಲ್ಲ. ನಾನು ಈ ರಂಗಭೂಮಿಯಲ್ಲಿ ಹೆಸರಾಂತ ಸಂಗೀತ ನಿರ್ದೇಶಕರಾದ P. ವಜ್ರಪ್ಪ, TS ಶಿವಶಂಕರ್, ನರಸಿಂಹಯ್ಯನವರು, ಕಲ್ಕೆರೆ ನರಸಿಂಹಮೂರ್ತಿಯವರು, SM ನಾಗರಾಚಾರ್ ಇವರುಗಳ ನಾಟಕಗಳಲ್ಲಿ ಅಭಿನಯಿಸಿ ನಾಟಕದ ಪಾತ್ರಗಳನ್ನು ಮಾಡಿದ್ದೇನೆ. ಕರ್ಣ, ನಾರದ, ಭೀಷ್ಮ, ದ್ರೋಣ, ದೇವೇಂದ್ರನ ದರ್ಬಾರಲ್ಲಿ ಮಂತ್ರಿ, ಬ್ರಾಹ್ಮಣರು, ಅಕ್ರ ಮಕರ, ಸಣ್ಣ ಪುಟ್ಟ ಪಾತ್ರಗಳನ್ನು ನಾನು ಮಾಡ್ತಾ ಬಂದೆ. ಅಂದಿನಿಂದ ಇಂದಿನವರೆಗೂ ರಂಗ ಸಹ ನಿರ್ದೇಶಕನಾಗಿ, ಹಾಗೆಯೇ ನೈಪಥ್ಯ ಕಲಾವಿದನಾಗಿ ಪರದೆ ಎಳೆಯೋದ್ರಿಂದ ಹಿಡಿದು ಬಟ್ಟೆ, ಡ್ರೆಸ್ಸು, ನಾಟಕದ ವೇಷಧಾರಿಗಳನ್ನು ಮಾಡ್ತಕ್ಕಂಥದ್ದು ಎಲ್ಲ ಕೆಲಸವನ್ನು ಮಾಡ್ತಾ ರಂಗಭೂಮಿಯ ನೆಲೆಯಾಗಿ ನಿಂತೆ. ಅಲ್ಲದೆ ಮುಖ್ಯವಾಗಿ ಹೇಳುವುದೇನೆಂದರೆ, ಪರಮ ಪೂಜ್ಯ ಗುರುಗಳಾದ ಗುಬ್ಬಿ ಕಂಪನಿಯ, ಅಂದರೆ ಎಲ್ಲ ಕಂಪನಿಗಳಲ್ಲಿ, ಸುಬ್ಬಯ್ಯನಾಡು ಕಂಪನಿ, ಗುಬ್ಬಿ ಕಂಪನಿಗಳಲ್ಲಿ ಕೆಲಸ ಮಾಡಿದ ರಂಗ ಭೀಷ್ಮ, ಅಂದರೆ ರಂಗ ಸಂಗೀತ ರತ್ನ R. ಪರಮಶಿವನ್ ರವರ ದಕ್ಷ ನಿರ್ದೇಶನದಲ್ಲಿ ನಾನು ಶ್ರೀ ಗಂಗಾಧರೇಶ್ವರ ಕಲಾ ಸಂಘದ ವತಿಯಿಂದ ಸುಭದ್ರ ಕಲ್ಯಾಣ, ಭೀಷ್ಮ ಪ್ರತಿಜ್ಞೆ, ಶ್ರೀಕೃಷ್ಣ ಲೀಲೆ, ಧರ್ಮರಾಜ ರಾಜಸೂಯಾಗ, ತಾರಾ ಶಶಾಂಕ ಎಂಬ ಪೌರಾಣಿಕ ನಾಟಕಗಳನ್ನು ಅವರ ಸಂಗೀತ ಮತ್ತು ನಿರ್ದೇಶನದಲ್ಲಿ ನಾನು ನಾಟಕಗಳನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಾಡಿಸಿದ್ದೆ. ನಾನು ವ್ಯವಸ್ಥಾಪಕನಾಗಿ ಅಲ್ಲಿಂದ ಪರಿಚಯಗೊಂಡ ಹೆಚ್ಚು ಬೆಳಕಿಗೆ ಬರಲು ಪೂಜ್ಯ ಗುರುಗಳ ಕಾರಣ. ಅಲ್ಲದೆ ವಾಣಿಜ್ಯ ತೆರಿಗೆ ಇಲಾಖೆ ಉಪ ಆಯುಕ್ತರಾದ HS ಗೋವಿಂದಗೌಡರ ಮಾರ್ಗದರ್ಶನದಲ್ಲಿ ಹಾಗೂ ಪೂಜ್ಯ ಗುರುಗಳಾದ ರಂಗಭೀಷ್ಮ R. ಪರಮೇಶ್ವರನವರ ಸಾರಥ್ಯದಲ್ಲಿ ರಂಗಗೀತೆಗಳು 3000 ಹಾಡುಗಳುಳ್ಳ 3 ಪುಸ್ತಕಗಳನ್ನು ಹೊರತರಲು ನಾನು ಸಹಾಯಕನಾಗಿ ಕೆಲಸ ಮಾಡಿದೆ. ಅಲ್ಲದೆ ಲಹರಿ ಮತ್ತು ಶ್ರುತಿ ಟ್ರ್ಯಾಕ್ಸ್ನಲ್ಲಿ 1260 ಹಾಡುಗಳ ಧ್ವನಿ ಮುದ್ರಣ ಮಾಡುವ ಸಮಯದಲ್ಲಿ ನನ್ನ ಕೆಲಸ ಭಾಳ ಮುಖ್ಯವಾಗಿತ್ತು. 1.5 ವರ್ಷಗಳ ಕಾಲ ಆ ರಂಗಗೀತೆಗಳ ಸೀರೆಯನ್ನು ಮಾಡಲಿಕ್ಕೆ ಸಹಾಯಕನಾಗಿ ಕೆಲಸ ಮಾಡಿದೆ. ಅದು ನನ್ನ ಭಾಳ ಹೆಸರು ತಂದುಕೊಟ್ಟದ್ದು. ಆದ್ದರಿಂದ ನನ್ನನ್ನು ಕ್ಯಾಸೆಟ್ ಮೂರ್ತಿ ಎಂದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೆಸರು. ಅಲ್ಲದೆ ರಂಗ ಕಲಾವಿದರ
ಮಾಹಿತಿ ಪುಸ್ತಕ ಅಂದರೆ ವಿಳಾಸ ಕೈಪಿಡಿ ಎನ್ನುವುದನ್ನು 3000 ಕಲಾವಿದರು ಮಾಡಿದೆ. ಅದರಲ್ಲಿ ಹಾರ್ಮೋನಿಯಂ ಮಾಸ್ತರು, ರಂಗ ಕಲಾವಿದರು, ಕಲಾವಿದೆಯರು, ಸೀರೆಯ ಮಾಲೀಕರು, ಮೇಕಪ್, ವರ್ಣಾಲಂಕಾರ, ವಸ್ತ್ರಾಲಂಕಾರ, ತಬಲಾವಾದಕರು, ಕ್ಯಾಶಿಯೋವಾದಕರು, ತಾಳವಾದ್ಯದವರು ಎಲ್ಲರನ್ನೂ ವಿಳಾಸ ಕೈಪಿಡಿ ಅನ್ನುವ ಪುಸ್ತಕವನ್ನು ಹೊರತಂದೆ. ಅಲ್ಲದೆ ಒಂದು ಕಿರುಚಿತ್ರದಲ್ಲಿ ಫೋಟೋ ವೆಂಕಟೇಶ್ ಅವರ ದಿಗ್ದರ್ಶನದಲ್ಲಿ ಕಾರ್ಯಕ್ರಮ ಎಂಬ ಕಿರುಚಿತ್ರದಲ್ಲಿ ನಾನೊಂದು ಸಣ್ಣ ಕುಡುಕನ ಪಾತ್ರವನ್ನು ಮಾಡಿದ್ದೆ. ಅಲ್ಲದೆ ಬೇಕಾದಷ್ಟು ನಾಟಕಗಳಲ್ಲಿ, ಸಾಮಾಜಿಕ ನಾಟಕಗಳಲ್ಲಿ ತ್ಯಾಗಿ ಪಾತ್ರ ಮಾಡಿದ್ದೆ. ಅಲ್ಲದೆ ಐತಿಹಾಸಿಕ, ಪೌರಾಣಿಕ ನಾಟಕಗಳಲ್ಲಿ ರಾಮಾಯಣ ಸಣ್ಣ ಪುಟ್ಟ ಪಾತ್ರಗಳನ್ನೆಲ್ಲ ನಾನು ಮಾಡ್ತಾ ಬಂದೆ. ಆ ಒಂದು ರಂಗಭೂಮಿಯ ಸೇವೆಯನ್ನು ನೋಡಿದಾಗ ಗುರುತಿಸಿ ನನಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ 2024 ಸಾಲಿನ ದತ್ತಿ ಪ್ರಶಸ್ತಿಯನ್ನು ನನಗೆ ನೀಡಿದೆ. ಅಲ್ಲದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೆಂಪೇಗೌಡ ಪ್ರಶಸ್ತಿಯನ್ನು 2018ರಲ್ಲಿ ನೀಡಿ ಗೌರವಿಸಿದೆ. ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತು 2021ರಲ್ಲಿ ರಂಗರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಲ್ಲದೆ ರಂಗಶ್ರೀ ಸಂಸ್ಥೆಯವರು ನೀಡತಕ್ಕಂಥ ರಂಗರತ್ನ ಕಲಾವಿದರು ರಂಗರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇನ್ನೂ ಅನೇಕ ಸಂಘ ಸಂಸ್ಥೆಗಳು, ನಾಟಕ ಮಂಡಳಿಯವರು ಎಲ್ಲರೂ ನನಗೆ ಗೌರವಿಸಿ ಪುರಸ್ಕರಿಸಿದ್ದಾರೆ. ಇನ್ನೊಂದು ಹೇಳಬೇಕು ಅಂದರೆ 2003ರಲ್ಲಿ ಶ್ರೀ ಗಂಗಾಧರೇಶ್ವರ ಕಲಾ ಸಂಘ ಎಂಬ ಕಲಾ ಸಂಸ್ಥೆಯನ್ನು ಕಟ್ಟಿ 100 ಕಲಾವಿದರನ್ನು ಬೆಳೆಸಿ ಗ್ರಾಮಾಂತರಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಜಾತ್ರಾ ಮಹೋತ್ಸವಗಳಲ್ಲಿ, ಅಂಬೆ ಉತ್ಸವ, ವಿಶ್ವ ಕನ್ನಡ ಸಮ್ಮೇಳನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪುಸ್ತಕ ಪ್ರಾಧಿಕಾರ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ನಡೆಸಿ ನಾಟಕಗಳನ್ನು ಅಭಿನಯಿಸಿ ನಾನು ಇದರಲ್ಲಿ ಭಾಗಿಯಾಗಿದ್ದೆ. ಮುಖ್ಯವಾಗಿ ನನ್ನ ಪೂಜ್ಯ ಗುರುಗಳಾದ ರಂಗಭೀಷ್ಮ, ರಂಗ ಸಂಗೀತ ರತ್ನ ಪರಮಪೂಜ್ಯ ಆರ್ ಪರಮಶಿವನರವರಿಗೆ, ನಡೆದಾಡುವ ದೇವರು ಕರ್ನಾಟಕ ರತ್ನ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳವರ ಹಸ್ತದಿಂದ ಪೂಜ್ಯ ಗುರುಗಳಿಗೆ ರಜತ ಕಿರೀಟ ಧಾರಣೆ ಮಾಡಿಸಿದ್ದು ನನ್ನ ಜೀವನದಲ್ಲಿ ಮಹತ್ತರವಾದ ಬಹುದೊಡ್ಡ ಆಸೆ, ಅದು ಈಡೇರಿತು. ಗಂಗಾಧರೇಶ್ವರ ಕಲಾ ಸಂಘದ ಅಧ್ಯಕ್ಷರಾದ JR ಶ್ರೀಧರಮೂರ್ತಿ ಹಾಗೂ ದಿವಂಗತ ನನ್ನ ಕಲಾಪೋಷಕ ಶಿವಣ್ಣ ಜಲಮಂಡಿ, ಉಂಗ್ರ ಕೃಷ್ಣಮೂರ್ತಿ, ಇನ್ನೂ ಅನೇಕ ಸ್ನೇಹ ಬಳಗ ಎಲ್ಲವೂ ನನ್ನ ಕೈ ಜೋಡಿಸಿ ಸುಭದ್ರಾ ನಾಟಕವನ್ನು ತುಮಕೂರು ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ನೆರವೇರಿಸಿದಾಗ ಈ ಕಾರ್ಯ ನಡೆಯಿತು. ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಇಂತಹ ಕೆಲಸವನ್ನು ಮಾಡಿದ ನನಗೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ. ಹಾಡ್ತೇನೆ. ಓಂಕಾರವೇ ಶಿವಮಯವು, ಓಂಕಾರವೇ ಜಗಮಯವು, ಈ ಶಿವಮಯವು, ಈ ಶಿವಮಯವು. ಓಂಕಾರವೇ ಶಿವಮಯವು, ಎಲ್ಲೆಡೆ ನೋಡಿದರು ಶಿವನಿಗನು, ಶಿವನಿಲ್ಲದ ಜಗವು ಉಂಟೇನು. ಎಲ್ಲೆಡೆ ನೋಡಿದರು ಶಿವನಿಗನು, ಶಿವನಿಲ್ಲದ ಜಗವು ಉಂಟೇನು. ಎಲ್ಲೆಲ್ಲೂ ಶಿವನಿಗನು ಅಸಮಾಕ್ಷ ಪಾಲಾಕ್ಷ, ಎಲ್ಲೆಲ್ಲೂ ಶಿವನಿಗನು ಅಸಮಾಕ್ಷ ಪಾಲಾಕ್ಷ. ತಾನೊಲಿವ ಶಿವ
ತಾನೊಲಿವ ತಾನೊಲಿವ ಶಿವ ತಾನೊಲಿವ ತಾನೊಲಿವ ಶಿವ ತಾನೊಲಿವ ತಾನೊಲಿವ ಶಿವ ತಾನೊಲಿವ ಓಂಕಾರವೇ ಶಿವಮಯವು ಓಂಕಾರವೇ ಜಗಮಯವು ಈ ಶಿವಮಯವು ಕಳ್ಳರ ಕಣ್ಣಿಗೆ ಕಲ್ಲಾಗಿಗ ಶಿವ ಕಳ್ಳರ ಕಣ್ಣಿಗೆ ಕಲ್ಲಾಗಿಗ ಶಿವ ಎಲ್ಲರ ಮನದಲ್ಲಿ ಎಲ್ಲರ ಮನದಲ್ಲಿ ನೆಲೆಯಾಗಿಗ ಶಿವ ಎಲ್ಲರ ಮನದ ನೆಲೆಯಾಗಿಗ ಶಿವ ತಾನೊಲಿವ ಶಿವ ತಾನೊಲಿವ ತಾನೊಲಿವ ಶಿವ ತಾನೊಲಿವ ಓಂಕಾರವೇ ಶಿವಮಯವು ಓಂಕಾರವೇ ಜಗಮಯವು ಈ ಶಿವಮಯವು ಈ ಶಿವಮಯವು ಓಂಕಾರವೇ ಶಿವಮಯವು. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಕಲಾವಿದರಿಗೆ ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯಿಂದ ಬೇಡಿಕೊಳ್ಳುತ್ತೇನೆ. ಎಚ್ ಜಿ ಶಿವಲಿಂಗಮೂರ್ತಿ. ನಮಸ್ಕಾರ.